ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಐಸಿಐಸಿಐ ಪುರುಷರ ಟಿ20 ವಿಶ್ವಕಪ್ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಲ್ಲಿ ಭಾಗವಹಿಸಿದ ತಂಡಗಳ ಸಂಖ್ಯೆ ಬರಿತಾ ಹೋಗ್ತೀನಿ. ಇಲ್ಲಿ ವರ್ಷಗಳು ಇರ್ತಾ ಇದೆ. ಆತಿಥೇಯ ದೇಶ ಯಾವುದು ಅಂತಕ್ಕಂಥದ್ದು ಇಲ್ಲಿ ಬರಿತಾ ಇದ್ದೀನಿ. ವಿಜೇತರು ಯಾರ ವಿರುದ್ಧ ಗೆದ್ರು ಅಂತಕ್ಕಂಥದ್ದು ವಿಜೇತ ಕ್ಯಾಪ್ಟನ್ ಹೆಸರಲ್ಲಿ ಬರಿತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದೊಂದಾಗಿ ತಿಳಿ ತಗೊಂಡ್ವಾ. ರೈಟ್. ಇಲ್ಲಿ ನೋಡಿ, ಒಂದೊಂದಾಗಿ ನೋಡಿದರೆ ಟಿ20 ವಿಶ್ವಕಪ್ ಅಂತಕ್ಕಂಥದ್ದು 2007ರಲ್ಲಿ ಪ್ರಾರಂಭವಾಯಿತು. ಆಗ ಭಾಗವಹಿಸಿದ ತಂಡಗಳು 12. ಯಾವ ದೇಶದಲ್ಲಿ ಪ್ರಥಮವಾಗಿ ಈ ಒಂದು ಟಿ20 ವರ್ಲ್ಡ್ ಕಪ್ ನಡೀತು ಅಂತ ನೋಡಿದರೆ ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು. ವಿಜೇತರು ಯಾರು ಅಂತ ನೋಡಿದಾಗ ಅಲ್ಲಿ ಭಾರತ, ಫಸ್ಟ್ ಭಾರತ ಗೆದ್ದಿದ್ದು ಟಿ20 ವರ್ಲ್ಡ್ ಕಪ್ ಅನ್ನ. ಓಕೆನಾ. ಯಾರ ವಿರುದ್ಧ ಅಂತ ನೋಡಿದಾಗ ನಮ್ಮ ಬದ್ಧ ವೈರಿಯಾಗಿರ್ತಕ್ಕಂಥ ಪಾಕಿಸ್ತಾನ ವಿರುದ್ಧ ಗೆದ್ದು ನಾವು ಫಸ್ಟ್ ವರ್ಲ್ಡ್ ಕಪ್ ಅನ್ನ ತೆಗೆದುಕೊಂಡ್ವಿ. ಯಾರ ಕ್ಯಾಪ್ಟನ್ ಯಾರಿದ್ರು ನೋಡಿದ್ರೆ MS ಧೋನಿ ಅವರಿದ್ರು. MS ಧೋನಿ. ಅಂದ್ರೆ 2009ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು ಅಂದ್ರೆ 12 ತಂಡಗಳು ಭಾಗವಹಿಸಿದ್ವು. ಯಾವ ದೇಶದಲ್ಲಿ ನಡೀತು ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ನಡೀತು. ಅನಂತರ ವಿಜೇತರು ಯಾರು ಅಂತ ನೋಡಿದಾಗ ಇಲ್ಲಿ ಪಾಕಿಸ್ತಾನ ಗೆಲ್ಲಿತಾರೆ. 2009ರ ವಿಜೇತರು ಪಾಕಿಸ್ತಾನ. ಅದ ನಂತರ ಯಾರ ವಿರುದ್ಧ ಅಂತ ನೋಡಿದಾಗ ಶ್ರೀಲಂಕಾ ದೇಶದ ವಿರುದ್ಧ ಗೆದ್ದಿರ್ತಕ್ಕಂಥದ್ದು. ಯಾರ್ ಕ್ಯಾಪ್ಟನ್ ಇದ್ರು ನೋಡಿದಾಗ ಇಲ್ಲಿ ಯೂನಿಸ್ ಖಾನ್ ಅವರಿದ್ರು. ಯೂನಿಸ್ ಖಾನ್. ಓಕೆನಾ. ಆ ನಂತರ 2010ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು ನೋಡಿದರೆ 12 ತಂಡಗಳು ಭಾಗವಹಿಸಿದ್ವು. ಇಲ್ಲಿ ಯಾವ ದೇಶದಲ್ಲಿ ನಡೀತು ಅಂತ ನೋಡಿದಾಗ ಇಲ್ಲಿ ವೆಸ್ಟ್ ಇಂಡೀಸ್ ನಲ್ಲಿ ನಡೀತು. ವೆಸ್ಟ್ ಇಂಡೀಸ್. ಓಕೆನಾ. ವಿಜೇತರು ಯಾರಾದ್ರೂ ಇಲ್ಲಿ ನೋಡಿದಾಗ ಇಂಗ್ಲೆಂಡ್ ದೇಶ ಅಂತಕ್ಕಂಥದ್ದು ವಿಜೇತ ಆಯ್ತು 2010ರಲ್ಲಿ. ಯಾರ ವಿರುದ್ಧ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿತು. ಆ ತಂಡಕ್ಕೆ ಕ್ಯಾಪ್ಟನ್ ಯಾರಿದ್ರು ನೋಡಿದ್ರೆ ಇಲ್ಲಿ ಪಾಲ್ ಕಾಲಿಂಗ್ವುಡ್. ಪಾಲ್ ಅಂತಕ್ಕಂಥದ್ದು. ಓಕೆನಾ. ಪಾಲ್ ಕಾಲಿಂಗ್ವುಡ್ ಇಲ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು, ಇಂಗ್ಲೆಂಡ್ ಕ್ಯಾಪ್ಟನ್. ಅದಾನಂತರ 2012ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ರು ನೋಡಿದ್ರೆ 2012 ಮಂದಿ ಭಾಗವಹಿಸಿದ್ರು. ಇಲ್ಲಿ ಯಾವ ಒಂದು ಸ್ಥಳದಲ್ಲಿ ಅಂದ್ರೆ ಶ್ರೀಲಂಕಾ ದೇಶದಲ್ಲಿ ನಡೀತು. ವೆಸ್ಟ್ ಇಂಡೀಸ್ ಅಂತಕ್ಕಂಥದ್ದು ಈ ಒಂದು ಪಂದ್ಯದಲ್ಲಿ ಗೆಲ್ತು. ಯಾರ ವಿರುದ್ಧ ಅಂದ್ರೆ ಶ್ರೀಲಂಕಾ ವಿರುದ್ಧ. ಯಾರು ಕ್ಯಾಪ್ಟನ್ ಇದ್ರು ಇಲ್ಲಿ ನೋಡಿದ್ರೆ ಕ್ಯಾಪ್ಟನ್ ನೋಡಿ ಡೇರಿಯನ್ ಸಾಮಿ ಅವರಿದ್ರು. ಡೇರಿಯನ್ ಸಾಮಿ ಅವರು. 2014ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ರೆ 16 ತಂಡಗಳು ಭಾಗವಹಿಸಿದ್ವು. ಇಲ್ಲಿ ಯಾವ ದೇಶದಲ್ಲಿ ನಡೀತು ಅಂತ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ನಡೀತು 2014ರಲ್ಲಿ. ಯಾರು ಗೆದ್ರು ನೋಡಿದ್ರೆ ಶ್ರೀಲಂಕಾ ದೇಶ ಅಂತಕ್ಕಂಥದ್ದು ಗೆದ್ದು. ಯಾರ ವಿರುದ್ಧ ಅಂದ್ರೆ ಭಾರತ ವಿರುದ್ಧ ಗೆದ್ದಿತ್ತು ಅಂತಕ್ಕಂಥ ನೋಡ್ಬೋದು. ಆಗ ಯಾರು ಕ್ಯಾಪ್ಟನ್, ಶ್ರೀಲಂಕಾ ಕ್ಯಾಪ್ಟನ್ ಗೆದ್ದಾಗ ಅಂದ್ರೆ ಲಸಿತ್ ಮಹಾಲಿಂಗ ಅವರಿದ್ರು. ಓಕೆನಾ. ಆ ನಂತರ 2016ರಲ್ಲಿ ಇಲ್ಲಿ 16 ತಂಡಗಳು ಭಾಗವಹಿಸುದು. ಯಾವ ದೇಶದಲ್ಲಿ ನಡೀತು ಅಂದ್ರೆ ಭಾರತ ದೇಶದಲ್ಲಿ ನಡೀತು. ಯಾರು ಗೆದ್ರು ನೋಡಿದ್ರೆ ವೆಸ್ಟ್ ಇಂಡೀಸ್ ಗೆದ್ದಿತು. ವೆಸ್ಟ್ ಇಂಡೀಸ್ ಅಂತಕ್ಕಂಥದ್ದು. ಅಂದ್ರೆ ಯಾರ ವಿರುದ್ಧ ನೋಡಿದಾಗ ಇಂಗ್ಲೆಂಡ್ ತಂಡದ ವಿರುದ್ಧ ಗೆದ್ದಿತು. ಯಾರು ಕ್ಯಾಪ್ಟನ್ ಇದ್ರು ಅಂದಾಗ ಇಲ್ಲಿ ಡೇರಿಯನ್ ಸಾಮಿ ಅವರಿದ್ರು. ಓಕೆನಾ. ವೆಸ್ಟ್ ಇಂಡೀಸ್ ಕ್ಯಾಪ್ಟನ್ ಡೇರಿಯನ್ ಸಾಮಿ ಅವರು. 2021ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು ಅಂದ್ರೆ 16 ತಂಡಗಳು ಭಾಗವಹಿಸಿದ್ವು. ಎಲ್ಲಿ ನಡೀತು ಅಂತ ನೋಡಿದಾಗ UAE, ಓಮನ್ ನಲ್ಲಿ ನಡೀತು. ಓಮಾನ್. ಅಂದ್ರೆ ಯಾವ ತಂಡ ಗೆದ್ದಿತ್ತು ಅಂದ್ರೆ ಆಸ್ಟ್ರೇಲಿಯಾ ತಂಡ ಈ ಒಂದು ಟಿ20 ವರ್ಲ್ಡ್ ಕಪ್ ಗೆದ್ದಿತ್ತು ಅಂತಕ್ಕಂಥ ನೋಡಬಹುದು. ಯಾರ ವಿರುದ್ಧ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಈ ಒಂದು ತಂಡ ಅಂತ ಗೆದ್ದಿತ್ತು. ಆಗ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಯಾರಾಗಿದ್ರು ನೋಡಿದರೆ ಅರನ್ ಫಿಂಚ್ ಅಂತಕ್ಕಂಥವ್ರು. ಅರನ್ ಫಿಂಚ್. 2022ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ರು 16 ತಂಡಗಳು ಭಾಗವಹಿಸಿದ್ವು. ಯಾವ ದೇಶದಲ್ಲಿ ನಡೀತು ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ನಡೀತು. ಆಸ್ಟ್ರೇಲಿಯಾ. ಯಾರು ಗೆದ್ರು ನೋಡಿದ್ರೆ ಇಂಗ್ಲೆಂಡ್ ಗೆದ್ದಿತ್ತು ಈ ಒಂದು ವರ್ಲ್ಡ್ ಕಪ್ ಅಂತಕ್ಕಂಥ 2ನೇ ಬಾರಿ. ಅಂದ್ರೆ ಯಾರ ವಿರುದ್ಧ ಅಂದ್ರೆ ಪಾಕಿಸ್ತಾನ ವಿರುದ್ಧ ಗೆದ್ದಿತ್ತು. ಅಂದ್ರೆ ಕ್ಯಾಪ್ಟನ್ ಯಾರಿದ್ರು ಅಂದ್ರೆ ಜೋಸ್ ಬಟ್ಲರ್ ಇದ್ರು. ಓಕೆನಾ. ಜೋಸ್ ಬಟ್ಲರ್ ಅವರು. ಆ ನಂತರ ಇಲ್ಲಿ 2024ರ ವರ್ಲ್ಡ್ ಕಪ್ ಎಷ್ಟು ತಂಡಗಳು ಭಾಗವಹಿಸಿದ್ರು ಅಂದ್ರೆ 20 ತಂಡಗಳು ಭಾಗವಹಿಸಿದ್ವು. ಎಲ್ಲಿ ನಡೀತು ಅಂದ್ರೆ USA ಅಂಡ್ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ನಡೀತು. 2 ದೇಶಗಳು ನಡೀತಕ್ಕಂಥದ್ದು. ಓಕೆನಾ. ಇಲ್ಲಿ ಯಾರು ಗೆದ್ರು ಅಂದ್ರೆ ಭಾರತ ಗೆದ್ದಿತ್ತು. ನಮ್ಮ ವರ್ಲ್ಡ್ ಕಪ್ ಅಂತಕ್ಕಂಥ 2ನೇ ಬಾರಿ ಗೆದ್ದಿರ್ತಕ್ಕಂಥದ್ದು. ಯಾರ ವಿರುದ್ಧ ಅಂದ್ರೆ ದಕ್ಷಿಣ ಆಫ್ರಿಕಾದ ವಿರುದ್ಧ ಗೆದ್ದಿತ್ತು. ಇಲ್ಲಿ ಕ್ಯಾಪ್ಟನ್ ಯಾರಿದ್ರು ಭಾರತ ಕ್ಯಾಪ್ಟನ್ ಅಂದ್ರೆ ರೋಹಿತ್ ಶರ್ಮಾ ಅಂತಕ್ಕಂಥದ್ದು. ರೋಹಿತ್ ಶರ್ಮಾ ಅವರು. ಓಕೆನಾ. 2025 ವರ್ಲ್ಡ್ ಕಪ್ ಎಲ್ಲಿ ನಡೀತಾ ಇದ್ರೆ ಪಾಕಿಸ್ತಾನದಲ್ಲಿ ನಡೀತಾ ಇದೆ ಅಂತೆ. ರೈಟ್.
ಹಾಗಾಗಿ ಈ ಒಂದು ಮಾಹಿತಿ ಅಂತ ಇಷ್ಟ ಆಯ್ತು, ಇಷ್ಟ ಹೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.